ಕುಳಿತಿರ್ತಕ್ಕಂಥ ಒಂದು ಪ್ಲೇನನ್ನು ಹೈಜಾಕ್ ಮಾಡ್ತಾರೆ ಅಂತಂದಾಗ ಅದರ ಸಮಸ್ಯೆ ಎಲ್ಲಿದೆ? 200 ಜನಕ್ಕೆ ಒಂದು ಫಿಯರ್ ಇದೆ. ಏನು ಹೇಳಿ ಆ ಫಿಯರ್? ಫಿಯರ್ ಆಫ್ ಡೆತ್. ಯಾವುದು? ಫಿಯರ್ ಆಫ್ ಡೆತ್. ಅವರಲ್ಲೊಂದು 10 ಜನ ಬಹಳ ಸ್ಟ್ರಾಂಗ್ ಆಗಿ ಪ್ರತಿಭಟನೆ ಮಾಡಿ ಅವ್ರ ವಿರುದ್ಧ ಹೋರಾಟ ಮಾಡಿದ್ರೆ ಸಮಸ್ಯೆ ಬಗೆಹರಿಯೋದಿಲ್ವಾ? ಆದರೆ ಆ 4 ಜನಕ್ಕೆ ಫಿಯರ್ ಆಫ್ ಡೆತ್ ಇಲ್ಲ. ಅವ್ರು ಮಾಡ್ತಾ ಇರೋದು ಕೆಟ್ಟದು. ಅವರಿಗೆ ದೃಢವಾಗಿ ನಂಬಿಕೆ ಇದೆ. ಏನು? ನಾವು ಹೈಜಾಕ್ ಮಾಡ್ತಾ ಇದ್ದೀವಿ, ನೀವು 200 ಜನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾಮೀಜಿ ಹೇಳಿದ್ದು ಕನ್ವಿಕ್ಷನ್ ಇನ್ ದಿ ಪವರ್ ಆಫ್ ಗುಡ್ನೆಸ್ ಅನ್ನುವಂಥದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಅದೊಂದೇ ವಾಕ್ಯವನ್ನು ಇಟ್ಕೊಂಡು ಪ್ರತಿನಿತ್ಯ ಧ್ಯಾನ ಮಾಡೋದು. ಅವು ಸ್ವಾಮೀಜಿಯ ವಾಕ್ಯಗಳೇನಿದೆಯಲ್ಲ ಅದು ಯಾವುದೂ ಕೂಡ ಕೇವಲ ಕೇಳಿಸ್ಕೊಂಡು ಬಿಡೋದಕ್ಕೆ ಸ್ಟೇಟ್ಮೆಂಟ್ಗಳಲ್ಲ, ನಮ್ಮ ಗಾದೆಗಳಲ್ಲ ಅವು. ಗಾಳಿ ಬಂದಾಗ ತೂರ್ಪು, ಕಾರ್ಯವಾಸಿ ಕತ್ತೆ ಕಾಲಿಡಿ, ಹಾಗೆ ಇರ್ತಕ್ಕಂಥ ಗಾದೆಗಳಲ್ಲ. ಸ್ವಾಮೀಜಿಯ ಸೇಯಿಂಗ್ಸ್ ಏನಂತ ಅಂದರೆ, ಸ್ವಾಮೀಜಿಯ ಸೇಯಿಂಗ್ಸ್ ಈಸ್ ನಾಟ್ ಎ ಸಿಂಪಲ್ ವರ್ಡ್ಸ್, ಇಟ್ ಈಸ್ ಎ ಮಂತ್ರಾಸ್. ಸ್ವಾಮಿ ಶಿವಾನಂದಜಿ ಹೇಳ್ತಾ ಇದ್ರು, ಲುಕ್ ಅಟ್ ಹಿಮ್, ಈಸ್ ಎ ರೋರಿಂಗ್ ಫೈರ್, ಕ್ಯಾಚ್ ಹೋಲ್ಡ್ ಆ್ಯಂಡ್ ಬಿಕಮ್ ಎ ಸ್ಮಾಲ್ ಫೈರ್. ಅವ್ರ ಹತ್ರ ಯಾರಾದರೂ ಯುವಕರು ಬಂದರೆ ಸ್ವಾಮಿ ಶಿವಾನಂದಜಿ ಏನು ಹೇಳ್ತಾ ಇದ್ರು? ಲುಕ್ ಅಟ್ ಹಿಮ್, ಈಸ್ ಎ ರೋರಿಂಗ್ ಫೈರ್. ಮಾತಾಜಿಯವರು ಆಶ್ರಮದಲ್ಲಿ ಇಷ್ಟು ಸ್ವಾಮೀಜಿ ಚಿತ್ರಗಳು ಹಾಕಿದ್ದಾರೆ ನೋಡಿ. ಶಾರದಾಶ್ರಮದಲ್ಲಿ ಸ್ವಾಮೀಜಿ ಚಿತ್ರಗಳು ಇಷ್ಟೊಂದು ನನಗೆ ನೋಡಿದರೆ ಬಹಳ ಖುಷಿ ಆಯಿತು. ಅದೊಂದು ರೀತಿ ಚೈತನ್ಯವನ್ನು ಕೊಡುತ್ತೆ. ತಾಯಿಯ ಶ್ರೀರಕ್ಷೆ ಮುಂದುಗಡೆ ಇಷ್ಟೊಂದೆಲ್ಲ ಸ್ವಾಮೀಜಿಯವ್ರ ಫೋಟೋಗಳು, ಒಂದೊಂದು ಫೋಟೋವನ್ನು ನೋಡಿ. ಯಾವ ಫೋಟೋದಲ್ಲಿ ಸ್ವಾಮೀಜಿ ಈಗ ಏನೋ ಒಂದು ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದ್ದಾರೆ ಅಂತ ಇದೆ. ಇದೊಂದು ಅದೊಂದು ಜಸ್ಟ್ ಅವ್ರ ಫೋಟೋ ನೋಡಿದ್ರೆ ಸಾಕು. ಜಸ್ಟ್ ಲುಕ್ ಅಟ್ ಹಿಮ್, ಈಸ್ ಎ ರೋರಿಂಗ್ ಫೈರ್, ಕ್ಯಾಚ್ ಸಮ್ ಫೈರ್. ಹೀಗಾಗಿ ಈ ಎಲ್ಲ ನೆಕ್ಸ್ಟ್ ವಿಷಯ ಭಾಳ ಸಮಯ ತೆಗೆದುಕೊಳ್ಳೋದಿಲ್ಲ.